ಆ ಇನ್ಸಿಡೆಂಟ್ ಹೆಂಗಿತ್ತು ಅಂದ್ರೆ ಆಲ್ಮೋಸ್ಟ್ ನಮ್ಮ ಕರ್ನಾಟಕ ತಮಿಳ್ನಾಡು ಗವರ್ಮೆಂಟ್ ಎಲ್ಲರೂ ಶೇಕ್ ಆಗ್ಬಿಟ್ಟಿದ್ರು. ಬಟ್ ಏನ್ ಆಕ್ಚುಲಿ ಸಿನಿಮಾ ಏನು? ಬೇಸಿಕ್ಲಿ ಅದು ಒಂದು ನೈಟಲ್ಲಿ ನಡೆಯೋ ಒಂದು ಕತೆ. ಓಕೆ, ಹೌದಾ? ಸೊ ಇವಾಗ ಇತ್ತೀಚೆಗೆ ನಮ್ಮ ಸುದೀಪ್ ಸರ್ದು ಮ್ಯಾಕ್ಸು ಬಂತು. ಸೊ ನೀವು ಆ ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಒನ್ ನೈಟಲ್ಲಿ ನಡೆಯೋ ಕತೆ ಎಲ್ಲ ನಿಮಗೆ ಆಲ್ಮೋಸ್ಟ್ ಅಲ್ಲಿ ಒಂದು ತುಂಬಾ ಫಾಸ್ಟ್ ಪೇಸ್ಟ್ ಆಗಿರುತ್ತೆ. ಆ ಒಂದು ನೈಟಲ್ಲಿ ಏನ್ ನಡೀತಿದೆ ಅದನ್ನ ನಾವು ಫಾಸ್ಟ್ ಆಗಿ ತೋರಿಸ್ಕೊಂಡು ಹೋಗ್ತಾ ಇರ್ತೀವಿ. ಸೊ ತುಂಬಾ ಒಂದು ಎಡ್ಜ್ ಆಫ್ ದ ಸೀಟ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಅದೇ ರೀತಿ ನಮ್ಮ ಸಿನಿಮಾನು ಅಷ್ಟೇ ಒಂದ್ ನೈಟಲ್ಲಿ ನಡೆಯುತ್ತೆ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಅಟ್ ದ ಸೇಮ್ ಟೈಮ್ ನಾವು ಒಂದು ಟ್ರೂ ಇನ್ಸಿಡೆಂಟ್ ನ ಇಟ್ಕೊಂಡು ಮಾಡಿರೋ ಕತೆ ಇದು. 2004 ಟೈಮಲ್ಲಿ ಒಂದು ರಿಯಲ್ ಇನ್ಸಿಡೆಂಟ್ ಆಗಿತ್ತು. ಓಕೆ. ಆ ಒಂದು ಇನ್ಸಿಡೆಂಟ್ ನಾವು ಇಟ್ಕೊಂಡು, ಆ ನೈಟಲ್ಲಿ ನಡೆಯೋ ಇನ್ಸಿಡೆಂಟ್ ನ ಇಟ್ಕೊಂಡು ಮಾಡಿರೋ ಕತೆ. ಆ ಇನ್ಸಿಡೆಂಟ್ ಹೆಂಗಿತ್ತು ಅಂದ್ರೆ ಆಲ್ಮೋಸ್ಟ್ ನಮ್ಮ ಕರ್ನಾಟಕ ತಮಿಳ್ನಾಡು ಗವರ್ಮೆಂಟ್ ಎಲ್ಲರೂ ಶೇಕ್ ಆಗ್ಬಿಟ್ಟಿದ್ರು. ಅಂಡ್ ಆಲ್ದೋ ನಮ್ಮ ಕರ್ನಾಟಕ ತಮಿಳ್ನಾಡು ಇರ್ಬೋದು ಇನ್ವಾಲ್ವ್ಡ್, ಬಟ್ ಎಂಟೈರ್ ಇಂಡಿಯಾಗೆ ಗೊತ್ತಿರೋ ಘಟನೆ ಅದು. ಆ ತರ ಒಂದು ಘಟನೆ ಇರೋದ್ರಿಂದ ಐ ಥಿಂಕ್ ಎಲ್ಲಾ ಜನರೇಷನ್ಗೂ ಕನೆಕ್ಟ್ ಆಗೇ ಆಗತ್ತೆ. ಅದು ನೋಡಿದ್ವಾಗ ಅಟ್ಲೀಸ್ಟ್ ಅವ್ರಿಗೆ ಅನ್ಸುತ್ತೆ, ಹೌದಲ್ಲಪ್ಪ ಹಿಂಗಾಗಿತ್ತಲ್ವಾ ಅಂತ ಒಂದು ಮನ್ಸಿಗೆ ಬಂದೇ ಬರುತ್ತೆ. ಸೊ ಆ ಥರ ಒಂದು ಕನೆಕ್ಟಿಂಗ್ ಫ್ಯಾಕ್ಟರ್ನ ಇಟ್ಕೊಂಡು ಮಾಡಿರೋದು. ಸೊ ಬೇಸಿಕ್ಲಿ ಆ ಒಂದು ನೈಟಲ್ಲಿ ಆ ಟ್ರೂ ಇನ್ಸಿಡೆಂಟ್ ನಡೆದಿದ್ವಾಗ ಇವರಿಬ್ರು ಲವ್ ಸ್ಟೋರಿ ಹೇಗೆ ಅಫೆಕ್ಟ್ ಆಗುತ್ತೆ, ಇವ್ರ ಜೀವನದಲ್ಲಿ ಆ ನೈಟಲ್ಲಿ ಏನೇನಾಗುತ್ತೆ ಅಂತ ತೋರಿಸಿರೋ ಕತೆ ಇದು. ಸೊ ಇಟ್ಸ್ ಅ ಲವ್ ಸ್ಟೋರಿ ಥ್ರಿಲ್ಲರ್. ಹರೀಶ ಏನೋ ಮಾಡ್ಕೊಂಡೆ.